ಕನಿಕಾ, ಯು ಜಸ್ಟ್ ಹ್ಯಾವ್ ಟು ಡೂ ಒನ್ ಥಿಂಗ್. ಭಾಗ್ಯನ ಒಂದ್ಸಲ ನರ್ಕಕ್ಕೆ ತಳೆದ್ರೆ ಸಾಕು. ಅವಳ ಜೀವನನ ಹೇಗೆ ನರ್ಕ ಮಾಡಬೇಕು, ಅವಳಿಗೆ ಹೇಗೆ ಕಷ್ಟ ಕೊಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಭಾಗ್ಯ ನನಗಷ್ಟೇ ಅಲ್ಲ, ನನಗೂ ತುಂಬಾ ಹಿಂಸೆ ಮಾಡಿದಾಳೆ. ಈ ಕನಿಕಾ ಕಾಮತ್ಗೆನೆ ಅವಮಾನ ಮಾಡಿದಾಳೆ. ಸೊ ಈ ಸಲ ನಾನ್ ಬಿಟ್ಕೊಡೋ ಮಾತೇ ಇಲ್ಲ. ನೋಡ್ತಿರು, ನಾನ್ ಕೊಡೋ ಒಂದೊಂದು ಡೋಸ್ಗೂ ಅವಳು ಕಣ್ಣೀರಲ್ಲಿ ಸ್ನಾನ ಮಾಡಬೇಕು. ಆ ಥರ ಮಾಡ್ತೀನಿ. ನೀನಷ್ಟು ಮಾಡು ಕನಿಕಾ, ಸಾಕು. ನೀನು ಕನಿಕಾ ಕಾಮತ್ ಅನ್ನೋದು ಪ್ರೂವ್ ಆಗುತ್ತೆ. ಸರಿ, ನಾನು ಹೊರಡ್ತೀನಿ. ನನಗೆ ಮೀಟಿಂಗ್ ಇದೆ. ಆ ಭಾಗ್ಯ ವಿಷಯ ಅಂದಿದ್ದಕ್ಕೆ ಎಲ್ಲ ಕೆಲಸನೂ ಪುಷ್ ಮಾಡಿ ಬಂದೆ. ಯಾಕೆ ಹೇಳು? ಅವಳು ಅಂದ್ರೆ ಅಷ್ಟು ಇರಿಟೇಷನ್ ನನಗೆ. ಫೈನ್ ದೆನ್, ಐ ಕಾಲ್ ಯು ವಿತ್ ಅ ಗುಡ್ ನ್ಯೂಸ್ ದೆನ್. ಅಬ್ಬಾ, ಫೈನಲಿ ನಾನು ಅನ್ಕೊಂಡಿರೋ ಕೆಲಸ ಆಗ್ತಾ ಇದೆ. ಅದೇ ಸಂತೋಷ. ಭಾಗ್ಯ ನನ್ನ ಮುಂದೆನೆ ಎದುರಾಡ್ತಿದ್ದ ಅಲ್ವಾ? ನಿನ್ಗಿದೆ ಕಣೆ ಮಾರಿ ಹಬ್ಬ. ನೋಡ್ತಾ ಇರು, ಈ ಥರದ್ ಒಂದಿನ ನಿನ್ನ ಲೈಫಲ್ಲಿ ಬರುತ್ತೆ ಅಂತ ನೀನು ಅನ್ಕೊಂಡೇ ಇರಲ್ಲ. ಆ ಥರದ್ ಒಂದಿನ ನಿನಗೋಸ್ಕರ ಕಾಯ್ತಾ ಇದೆ. ತಾಂಡವ್, ಯಾಕೆ ನನಗೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ? ಒಂದ್ಸಲ ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಬಿಸಿ ಅಂತ ತಾನೇ ಅರ್ಥ? ಏಯ್ ಇಡಿಯಟ್, ನಾನು ಪದೇ ಪದೇ ಫೋನ್ ಮಾಡ್ತಿದ್ದೀನಿ ಅಂತಂದ್ರೆ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ ಅಂತ ತಾನೇ ಅರ್ಥ. 10 ಸಲ ಫೋನ್ ಮಾಡಿದ್ದೀನಿ, ಎತ್ತಕ್ಕೇನು ದಾಡಿ ನಿನ್ಗೆ? ಪ್ಲೀಸ್ ಸ್ಟಾಪ್ ಬೀಯಿಂಗ್ ಸಿಲ್ಲಿ. ನಾನು ಮೀಟಿಂಗ್ ಅಲ್ಲಿ ಇದ್ದೆ ಕಣೋ. ಈಗೇನು ಫೋನ್ ಮಾಡಿದ ವಿಷಯ ಹೇಳ್ತೀಯೋ ಅಥವಾ ಹೀಗೆ ಗಲಾಟೆ ಮಾಡ್ತಾನೆ ಇರ್ತೀಯೋ? ನೋಡು, ನೀನ್ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಅದೆಲ್ಲ ನನಗೆ ಬೇಡ. ಇವಾಗಿಂದ ಈಗಲೇ ಮನೆಗೆ ಬಾ. ನಾನು ಇಲ್ಲಿ ಬಿದ್ದು ತುಂಬಾ ಏಟ್ ಮಾಡ್ಕೊಂಡಿದ್ದೀನಿ, ತುಂಬಾ ನೋವ್ತಿದೆ. ಬೇಗ ಮನೆಗೆ ಬಾ ಶ್ರೇಷ್ಠ. ಈ ತಾಂಡವ್ ಏನ್ ಮಳೆ ಚಿಕ್ಕ ಮಗು ತರ ಇಷ್ಟು ಸಲ ವಿಷಯಕ್ಕೆ ನನಗೆ ಕಾಲ್ ಮಾಡಿದ್ಯಾ? ಬಿದ್ದಿದ್ಯಾ ತಾನೆ? ಏಟ್ ಆಗಿದೆ ತಾನೆ? ಆಯಿಂಟ್ಮೆಂಟ್ ಹಚ್ಕೋ. ಅದು ಬಿಟ್ಟು ನನಗೆ ಕಾಲ್ ಮಾಡಿದ್ರೆ ಸರಿ ಹೋಗುತ್ತಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಬರ್ತೀನಿ, ಫೋನ್ ಇಡು. ನನ್ನ ಮೇಲೆ ಕೇರು ಇಲ್ಲ, ಕನ್ಸನೂ ಇಲ್ಲ. ನನಗಿಂತ ಮೀಟಿಂಗೇ ಹೆಚ್ಚಾಗೋಯ್ತು. ಅಲ್ಲ, ಎಲ್ಲದಕ್ಕಿಂತ ಗಂಡ ತಾನೇ ಇಂಪಾರ್ಟೆಂಟ್ ಆಗಿರ್ಬೇಕಾಗಿರೋದು. ಅಮ್ಮ, ಕಾರ್ ಅಂತೂ ಸೂಪರ್ ಆಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಹೌದಮ್ಮ, ಕಾರ್ ಸೂಪರ್ ಆಗಿದೆ. ನಾವ್ ಇನ್ ಮುಂದೆ ಏನಾದ್ರೂ ಹೋಗ್ಬೇಕಂದ್ರೆ ಈ ತರ ಹೋಗ್ಬೋದು. ಹೂಕಣ ತನ್ಮಯ್, ನಾಳೆಯಿಂದ ನಿನ್ ಸ್ಕೂಲ್ಗೆ, ನನ್ ಕಾಲೇಜ್ಗೆ ತಾತನೇ ಡ್ರಾಪ್ ಮಾಡ್ತಾರೆ. ಚೆನ್ನಾಗಿ ಹೇಳಿದೆ. ಏನ್ ಅನ್ಕೊಂಡಿದ್ಯಾ ನಮ್ಮ ಯಜಮಾನ್ರನ್ನ? ಕಾರ್ ಬಂದಿದ್ದು ಒಂದಿಷ್ಟು ನೆಮ್ಮದಿ ಕೊಡಬಾರ್ದು ತಾತಂಗೆ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಡ್ರೈವರ್ ಕೆಟ್ಟೋದ್ರ ಅವರು? ಗುಂಡ ಏನದು ಇಷ್ಟು ಚೇಷ್ಟೆ ಮಾಡ್ತೀಯ ನೋಡು. ತೆಪ್ಪ ಕೂತ್ಕೊಳಕ್ ಆಗಲ್ಲ ನಿಂಗೆ? ಕಿರಿಕಿರಿ ಆಗತ್ತೆ, ಸುಮ್ನೆ ಇರೋ. ಅಜ್ಜಿ, ನಂಗ್ ಬೋರ್ ಆಗ್ತಿದೆ, ಏನ್ ಮಾಡ್ಲಿ? ಅದಕ್ಕೆ ಆಟ ಆಡ್ತಿದೀನಿ. ನಿನಗ್ ಬೋರ್ ಆಗತ್ತೆ ಅಂತ ನಾನ್ ಡ್ಯಾನ್ಸ್ ಮಾಡ್ಲಾ? ಯಾಕೆ ಬೇಡಪ್ಪ, ನಮ್ ಕಣ್ಣಗ ಸೌಭಾಗ್ಯ ಬೇಡವೇ ಬೇಡ. ಥ್ಯಾಂಕ್ಸ್. ಸುಮ್ನೆ ಇರೋ ಗುಂಡ. ನಿಂಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಹೊಸ ಕಾರು ಕಣೋ ಇದು, ಕೆಟ್ಟೋಗತ್ತೆ. ನಿಮ್ಗೆಲ್ಲ ಭಾಗ್ಯ ಹೊಸ ಕಾರ್ ತೆಕ್ಕೊಟ್ಟು ದೊಡ್ಡ ತಪ್ಪು ಮಾಡಿದಾಳೆ. ಮಂಗನ್ ಕೇಳಿ ಮಾಣಿಕ್ಯ ಕೊಟ್ಟಂಗ ಆಯ್ತು. ಅಜ್ಜಿ, ಆ ಕವರ್ ಬಗ್ಗೆ ಯಾಕಷ್ಟು ತಲೆ ಕೆಡ್ಸ್ಕೊತಿದ್ದೀರಾ? ಅದ್ ಇವತ್ತಿಲ್ಲ ನಾಳೆ ಹೋಗಿ ಹೋಗುತ್ತೆ. ಸಾಕ್ ಬಾಯ್ ಮುಚ್ಚೆ. ಹಾಳಾಗತ್ತೆ ಅಂತ ಹಾಳ್ ಮಾಡ್ಬಿಡ್ಬೋದಾ? ಇವತ್ತಲ್ಲ ನಾಳೆ ಹಾಳಾಗತ್ತೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಇರೋವರೆಗೂ ಚೆನ್ನಾಗಿ ಇಟ್ಕೋಬೇಕಲ್ವಾ? ಹಂಗಲ್ಲ ಅಜ್ಜಿ, ನಾನೇನ್ ಬಾಯ್ ಮುಚ್ಚು ಅಂದೆ. ನೀನ್ ಅವ್ನು ವಹಿಸ್ಕೊಂಡ್ ಬರ್ಬೇಡ ನೀನು. ಅಮ್ಮ ಮಂಗರಿ, ಸ್ವಲ್ಪ ನಿಲ್ಲಿಸ್ತೀರಾ ನಿಮ್ ಜಗಳನ? ಇಷ್ಟ ಜಗಳ ಆಡ್ತೀರಾ? ಮಗ, ಹೇಗ್ ಅನ್ನಿಸ್ತಾ ಇದೆ ಗಾಡಿ ಓಡ್ಸೋದಿಕ್ಕೆ? ತುಂಬಾ ಚೆನ್ನಾಗಿದೆ ಮಗಳೇ.
ಡ್ರೈವಿಂಗ್ ಎಷ್ಟು ಸ್ಮೂತ್ ಇದೆ ಅಂದ್ರೆ ಒಳ್ಳೆ ಬೆಣ್ಣೆ ತರ ಇದೆ. ಅಯ್ಯೋ, ಓಡಿಸ್ತಾ ದೇವಸ್ಥಾನ ಬಂದದೇ ಗೊತ್ತಾಗಿಲ್ಲ ನೋಡು. ರೀ ಸುನಂದ, ಭಾಗ್ಯ, ಪುರೋಹಿತರನ್ನ ಕರ್ಕೊಂಡ್ ಬಂದ್ಬಿಡಿ. ಅಜ್ಜಿ, ತನ್ಮಯ್ಯನ ನೋಡಿ, ಅವನೇನೋ ತರ್ಲೆ ಮಾಡ್ತಿದ್ದಾನೆ. ಏಯ್ ಗುಂಡಣ್ಣ, ಏನೋ ಮಾಡ್ತಿದ್ಯಾ? ಅಜ್ಜಿ, ನಾನಾ ವಿಂಡೋನ ಮೇಲೆ ಕೆಳಗಡೆ ಮಾಡ್ತಿದ್ದೆ. ಅದು ನನಗೂ ಕಾಣಿಸ್ತಾ ಇದೆ. ಮತ್ ಯಾಕಜ್ಜಿ ಕೇಳಿದ್ರಿ ನನ್ನ? ಗುಂಡಣ್ಣ, ಬರ್ತಾ ಬರ್ತಾ ಮಹಾನ್ ತರ್ಲೆ ಆಗ್ತಿದ್ಯಾ. ಜಾಸ್ತಿ ಆಗ್ತಿದೆ ನಿನ್ ಚೇಷ್ಟೆ. ರೀ, ಒಂದ್ ಕೆಲ್ಸ ಮಾಡೋಣ. ಹೋಗ್ತಾ ಇಷ್ಟು ದಪ್ಪದ ಹಗ್ಗ ತಗೊಂಡು ಕೈ ಕಾಲು ಕಟ್ ಹಾಕಿ ಹಿಂದೆ ಅದೇನೋ ಅಂತಾರಲ್ಲ, ದಿಕ್ಕಡಿಗೆ ಹಾಕೋಣ. ಅಜ್ಜಿ, ನನ್ನ ಕಟ್ಟಕ್ಕೆ ಚಿಕ್ಕದ ಸಾಕು, ದೊಡ್ಡಗ ಬೇಕಾಗಿಲ್ಲ. ದೊಡ್ಡಗ ಯಾಕಜ್ಜಿ? ನನ್ ಡ್ಯಾನ್ಸ್ ಮಾಡಬಾರ್ದು ಅಂತನಾ? ಮಾತಾಡ್ತಾ ನೋಡು. ಸಾಕು ನಿನ್ ತರ್ಲೆ. ಈಗ ಬಾಯ್. ಅಮ್ಮ ಅವಳನ್ನೇ ದುರ್ಮತ್ಕೊಂಡು ನೋಡೋದು. ಕಳ್ಳನ್ ತಂದು ಸಿಕ್ಕಾಪಟ್ಟೆ ನೋವ್ತಾ ಇದೆ. ಇಷ್ಟೊಂದು ಬಿದ್ದು ಏಟೆಲ್ಲ ಮಾಡ್ಕೊಂಡಿದ್ದೀನಿ. ನನ್ನ ಕೇರ್ ಮಾಡೋದಕ್ಕೆ ಮನೇಲಿ ಯಾರೂ ಇಲ್ಲ, ನಾನೊಬ್ಬನೇ. ಈ ಶ್ರೇಷ್ಠಂಗೆ ಹೇಳಿದ್ರೆ ಒಳ್ಳೆ ಈಡಿಯಟ್ ತರ ಆಡ್ತಿದ್ದಾಳೆ, ಬುಲ್ಶಿಟ್ ಮಾತಾಡ್ತಾಳೆ. ಅಲ್ಲಿ ಮನೇಲಿ ಇದ್ದಿದ್ರೆ ನನಗಮ್ಮ ಎಷ್ಟು ಚೆನ್ನಾಗಿ ಕೇರ್ ತಗೋತಾ ಇದ್ರು. ಎಲ್ಲ ಆಗಿದ ಎಮ್ಮೆ ಭಾಗ್ಯದಿಂದಾನೆ. ಬಂದ್ಲು ಒಂದ್ಸಲ ಮೀಟಿಂಗ್ ಮುಗಿಸ್ಕೊಂಡು. ಸರ್, ಶ್ರೇಷ್ಠವನ ಮನೆ ಇದೆನಾ? ಹಾ ಹೌದು. ಯಾಕೆ? ಅವ್ರ ಹೆಸರಲ್ಲಿ ಒಂದು ಕೊರಿಯರ್ ಬಂದಿದೆ ಸರ್. ಕೊರಿಯರಾ? ಈ ಅಡ್ರೆಸ್ಗಾ? ಯಾರು ಕಳಿಸಿದ್ದು? ಸರ್, ಇದರಲ್ಲಿ 2 ಅಡ್ರೆಸ್ ಮಾತ್ರ ಇದೆ, ಫ್ರಮ್ ಅಡ್ರೆಸ್ ಇಲ್ಲ ಸರ್. ಬಿ ಹ್ಯಾಪಿ ಶ್ರೇಷ್ಠ. ಯಾರು ಕಳ್ಸಿರೋದು ಇದನ್ನ? ಇಷ್ಟು ಬೇಗ ಅಡ್ರೆಸ್ ಯಾರು ಕೊಟ್ಲು? ಒಂದು ಹೆಜ್ಜೆ ಊರು ಮುಂಚೆನೆ ಊರಿಗೆಲ್ಲ ಅಡ್ರೆಸ್ ಹಂಚಿದಾಳೆ. ಪುರೋಹಿತ್ರೆ, ಆ ಕಾರ್ ಮೇಲೆ ಓಮು ದೊಡ್ಡದಾಗಿ ಬರೀರಿ. ತುಂಬಾ ದೊಡ್ಡದಾಗಿ ಬರಿಬೇಕು ಪುರೋಹಿತ್ರೆ. ಸರಿ ಅಮ್ಮ, ಬರೀತೇನೆ. ಅಪೋ ಇಷ್ಟಾಮಯ ಭವಃ ಸ್ಥಾನ ಊರ್ಜೆ ತದಾತನ ಮಹರಣ ಚಚೆ ಯೋಗಸ್ಯವದ ಮರಸಃ. ನೋಡಿ ಅಮ್ಮ, ಈ ನಿಂಬೆ ಹಣ್ಣನ್ನ 4 ಚಕ್ರದ ಕೆಳಗಡೆ ಇಡಬೇಕು. ಗುಂಡಣ್ಣ,
ಏ ಕಾಯಿ ನೋಡಿಯಮ್ಮ. ದೇವ್ರೆ ಎಲ್ಲಾನು ಒಳ್ಳೇದಾಗ್ಲಪ್ಪ. ಯಜಮಾನ್ರೆ, ನಿಮ್ಮ ಕಾರನ್ನ ಮುಂದಕ್ಕೆ ಬಿಡ್ರಿ. ಚಕ್ಕರೆ ಕಿಟ್ಟಿರೋ ನಿಂಬೆ ಹಣ್ಣು ಅಪ್ಪಚ್ಚಿ ಆಗ್ಬೇಕು. ಸರಿ ಸರಿ. ದೇವ್ರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ನನ್ನ ಮಗಳು ಏನೇನು ಅನ್ಕೊಂಡಿದ್ಲು ಅದನ್ನೆಲ್ಲ ಸಾಧನೆ ಮಾಡ್ತಿದ್ದಾಳೆ. ಆದರೆ ಅವಳ ಜೀವನದಲ್ಲಿ ಒಂದೇ ಕೊರತೆ ಅಂದರೆ ಅದು ಅವಳ ಗಂಡ. ತಾಂಡವ ಆದಷ್ಟು ಬೇಗ ನನ್ನ ಮಗಳ ಜೀವನದಲ್ಲಿ ಬರಲಿ ಅಂತ ಆಶೀರ್ವಾದ ಮಾಡು ದೇವ್ರೆ. ಸುನಂದ, ತಾಂಡವ್ ಬಂದೇ ಬರ್ತದೆ, ಅದ್ರ ಬಗ್ಗೆ ಯೋಚನೆ ಬೇಡ. ಭಾಗ್ಯ, ತಾಂಡವ್ ಬಂದೇ ಬರ್ತಾನೇನೋ ನಂಬಿಕೆ ನಿನಗೂ ಇದೆ ತಾನೆ? ಯಾಕೆ ಭಾಗ್ಯ, ಯಾಕೆ ಸುಮ್ಮನೆ ನಿಂತುಬಿಟ್ಟೆ? ಏನಿಲ್ಲ ಅತ್ತೆ, ಏನಿಲ್ಲ. ಸರಿ ಸರಿ ಹೊರಡೋಣ ಇನ್ನು. ಹಾ ಮಾವ, ಒಂದ್ ಕೆಲಸ ಮಾಡಿ, ನೀವೆಲ್ಲ ಮನೆಗೆ ಹೊರಡಿ, ನಾನು ಇಲ್ಲಿಂದಾನೇ ಹೋಟ್ಲಿಗೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಸರಿ, ಹಾಗೆ ಮಾಡು. ಆಮೇಲೆ ಗುಂಡಣ್ಣ, ಇನ್ನೊಂದ್ಸಲ ಹೇಳ್ತಿದ್ದೀನಿ ಕೇಳಿಸ್ಕೊ. ಸೀಟ್ಗೆ ಹಾಕಿರೋ ಕವರ್ ಏನಾರು ಮುಟ್ಟಿದ್ಯೋ ಕೈ ಮೇಲೆ ಬೀಳತ್ತೆ 4. ಅಜ್ಜಿ, ನಾನ್ ಮುಟ್ಟಲ್ಲ, ಜಸ್ಟ್ ಹರಿತೀನಿ. ಏನಂದೆ ಗುಂಡಣ್ಣ, ಇನ್ನೊಂದ್ಸಲ ಹೇಳು. ಏನಿಲ್ಲ ಚಿಕ್ಕಿ, ಏನಿಲ್ಲ, ಸುಮ್ನೆ ಅಂದೆ, ಸುಮ್ನೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಡ್ ಮಾರ್ನಿಂಗ್. ಸ್ವೀಟ್ ತಗೋ. ಮೇಡಮ್, ಸ್ವೀಟ್ ಹಂಚ್ತಾ ಇದ್ದೀರಾ, ಏನ್ ವಿಶೇಷ? ಏನ್ ಮೇಡಮ್, ನಮಗ್ ಗೊತ್ತಿಲ್ಲದೆ ಏನಾದ್ರು ಪ್ರಮೋಷನ್ ಕೊಟ್ರಾ ಹೋಟ್ಲಲ್ಲಿ? ಅಯ್ಯೋ ಹಾಗೇನಿಲ್ಲ, ಇವತ್ತು ಹೊಸ ಕಾರ್ ತಗೊಂಡ್ವಿ. ಅಕ್ಕ, ಕಾರ್ ತಗೊಂಡ್ರ ಅಕ್ಕ? ಎಲ್ಲಿದೆ ಅಕ್ಕ? ನಾನು ಸತಿ ನೋಡ್ಕೊಂಡ್ ಬರ್ಲಾ? ಅಯ್ಯೋ ಒಂದ್ ನಿಮಿಷ. ಇಲ್ಲ ಇಲ್ಲ, ನನಗಂತ ಅಲ್ಲ ತಗೊಂಡಿದ್ದು, ನನ್ನ ಮಾವನ್ಗೆ ಅಂತ ತಗೊಂಡಿದ್ದು. ಏನು ಮೇಡಮ್, ನಿಮ್ಮ ಮಾವನ್ಗೆ ಹೊಸ ಕಾರ್ ಕೊಡ್ಸಿದ್ರಾ? ಅವ್ರ ಹತ್ರ ಒಂದು ಸ್ಕೂಟರ್ ಇದೆ, ಅದನ್ನ ಸ್ಟಾರ್ಟ್ ಮಾಡಕ್ಕೆ 10 ಸಲ ಕಿಕ್ ಮಾಡಬೇಕು. ಕಿಕ್ ಮಾಡಿ 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 ಪಾಪ ಸುಸ್ತಾಗ್ಬಿಡ್ತಾರೆ. ಅದು ಅಲ್ಲದೆ ಮೊನ್ನೆ ಗಾಡಿ ಓಡಿಸುವಾಗ ಬ್ರೇಕ್ ಹಾಕಿದಾಗ ಬ್ರೇಕೇ ಹಿಡಿಲಿಲ್ವಂತೆ, ಬಿದ್ದು ತಲೆಗೆ ಕೈಗೆಲ್ಲ ಏಟ್ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಆ ಥರ ಮತ್ತೆ ಇನ್ಯಾವತ್ತೂ ಆಗೋದು ಬೇಡ ಅಂತ ಕಾರ್ ಕೊಡಿಸ್ದೆ. ಏನಕ್ಕೆ ಕ್ಲಾಸ್ ನೋಡಿದ್ದೀರಿ? ಹೊರಗಡೆ ಕೇಳಿಸಿದ್ರೆ ಬಂದು ಬೈತಾರೆ ಅಷ್ಟೇ. ಮೇಡಮ್, ಬೈದ್ರು ಪರವಾಗಿಲ್ಲ, ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೆ ಫುಲ್ ಖುಷಿಲಿ ವಿಜಿ ನೋಡಿಬೇಕು ಅನ್ನಿಸ್ತಿದೆ ಮೇಡಮ್. ಅಯ್ಯೋ, ಅಂತ ದೊಡ್ಡ ಸಾಧನೆ ನಾನು ಏನ್ ಮಾಡಿದ್ದೀನಿ? ಖಂಡಿತ ಭಾಗ್ಯ, ನೀವು ಮಾಡಿರೋದು ಸಾಧನೆ. ಓ ಹಿತಾವ್ರೆ, ಬಂದ್ರಾ? ನೀವು ಸ್ವೀಟ್ ತಗೊಳ್ಳಿ. ಭಾಗ್ಯ, ನಾನೊಂದು ಹೇಳ್ತೀನಿ ನಿಮಗೆ, ಆದರೆ ನಿಮಗೆ ತುಂಬ ಮುಜುಗರ ಆಗ್ಬೋದು. ಐ ಆಮ್ ರಿಯಲಿ ಸೋ ಪ್ರೌಡ್ ಆಫ್ ಯು. ಯಾಕೆ ಹೇಳಿ? ಯಾಕೆ ಅಂದರೆ ಈ ಕಾಲದಲ್ಲಿ ಯಾರು ಏನೇ ಮಾಡೋದು ತಮ್ಮ ಸ್ವಾರ್ಥಕ್ಕೋಸ್ಕರ ತಾವು ಚೆನ್ನಾಗಿದ್ರೆ ಸಾಕು ಅಂತ ಅನ್ಕೋತಾರೆ. ಆದರೆ ನೀವು ನಿಮ್ಮ ಮಾವ ಚೆನ್ನಾಗಿರ್ಬೇಕು, ಅವ್ರು ಹಳೆ ಗಾಡೀಲಿ ಓಡಾಡಿ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ, ಅದೇ ಖುಷಿ. ಅದರಲ್ಲಿ ಏನಿದೆ ಹಿತಾವ್ರೆ, ನನ್ನ ಅತ್ತೆ ಮಾವ ನನಗೆ ಮಾಡಿರೋ ಸಹಾಯಕ್ಕೆ, ಅವ್ರು ಪ್ರತಿ ಸಲ ನನ್ನ ಜೊತೆ ನಿಂತು ನನಗೆ ಸಪೋರ್ಟ್ ಮಾಡಿರೋದಕ್ಕೆ ನಾನು ಏನೇ ಮಾಡಿದ್ರು ಕಮ್ಮಿನೇ. ಗುಡ್ ಮಾರ್ನಿಂಗ್ ಎವ್ರಿವನ್. ವೆರಿ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ ಭಾಗ್ಯ, ಕೈಯಲ್ಲಿ ಸ್ವೀಟು? ಎನಿಥಿಂಗ್ ಸ್ಪೆಷಲ್? ಏನಿಲ್ಲ ಸರ್, ಇವತ್ತು ನಮ್ಮ ಮನೆಗೆ ಹೊಸ ಕಾರ್ ತಗೊಂಡ್ವಿ, ಅದಕ್ಕೆ ಸ್ವೀಟ್ ತಗೊಂಡೆ. ನೀವು ತಗೊಳ್ಳಿ ಸರ್. ಓ, ಸಚ್ ಎ ಗ್ರೇಟ್ ಥಿಂಗ್. ಕಂಗ್ರ್ಯಾಚುಲೇಷನ್ ಭಾಗ್ಯ. ಥ್ಯಾಂಕ್ ಯು ಸರ್.
ಭಾಗ್ಯ ನಾನು ಬಂದಿರೋ ಉದ್ದೇಶ ಏನು ಅಂತಂದರೆ ಅದೇ ನೆನ್ನೆ ಇನ್ಫಾರ್ಮ್ ಮಾಡಿದ್ನಲ್ಲ ನಮ್ಮ ಹೋಟೆಲ್ಗೆ VIPs ಬರ್ತಾರೆ ಅಂತ. ಸೊ ಅವ್ರ ಫುಡ್ ಬಗ್ಗೆ ನೀವೇ ಗಮನ ಹರಿಸ್ಬೇಕು ನೋಡಿ. ಕಂಪ್ಲೀಟ್ ಜವಾಬ್ದಾರಿನ ನಾನು ನಿಮಗೆ ವಹಿಸ್ತಾ ಇದ್ದೀನಿ, ಸರಿನಾ? ಶೋರ್ ಸರ್, ಖಂಡಿತ ಮಾಡಿಕೊಡ್ತೀವಿ. ಓಕೆ ಭಾಗ್ಯ, ನೀವು ಆದಷ್ಟು ಬೇಗ ಕೆಲಸ ಶುರು ಮಾಡ್ಕೊಳ್ಳಿ. ಸೀತಾ, ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇದೆ, ಬನ್ನಿ. ಸರಿ, ಹಾಗಾದರೆ ಒಂದು ಕೆಲಸ ಮಾಡಿ, ನೀವು ಡೈಲಿ ಆರ್ಡರ್ಗಳ ಬಗ್ಗೆ ಗಮನ ಕೊಡಿ, ನಾನು VIP ಅವರ ಅಡುಗೆನ ನೋಡ್ಕೊತೀನಿ. ಮೇಡಮ್, ಎರಡೂ ಪ್ರಿಪ್ರೇಷನ್ ನಾವೇ ಮಾಡ್ತೀವಿ. ನಾವು ಮಾಡಿದ್ರೆ ನಾವು ಕಲ್ತಂಗಾಗುತ್ತಲ್ಲ, ನೀವು ಗೈಡ್ ಮಾಡಿ ಮೇಡಮ್, ಸಾಕು. ಸರಿ, ಓಕೆ, ಹಾಗೆ ಮಾಡೋಣ. ಹೊಳಪೆಟ್ಟಾಗಿದೆ ಕಣೋ, ಸ್ವಲ್ಪ ನೋಡ್ಕೊಂಡು ನೋಡೋದಕ್ಕಾಗಲ್ವಾ? ನೋಡು ಹೇಗೆ ಕೂತ್ಕೊಂಡಿದೆ ಇಲ್ಲಿ. ಹೌದು, ಕರೆಕ್ಟ್, ನಂದೇ ತಪ್ಪು. ನಾನೇ ನೋಡ್ಕೊಂಡು ಓಡಾಡಬೇಕಾಗಿತ್ತು ಅಲ್ವಾ? ನೀರು ಚೆಲ್ಲಿ ತಪ್ಪಲ್ಲ. ತಂಡಕ್ಕೇನೋ ಮಿಸ್ ಆಗಿ ಚೆಲ್ಲಿರುತ್ತೆ. ನೀನು ಯಾವತ್ತು ಮಿಸ್ ಆಗಿ ನೀರು ಚೆಲ್ಲಲ್ವಾ? ಇಷ್ಟು ಸಿಹಿ ವಿಷಯನ ಅಷ್ಟು ದೊಡ್ಡದು ಮಾಡ್ತೀಯಲ್ಲ, ಯಾಕೆ? ಸರಿ ಆಯ್ತು ಬಿಡು. ಕ್ಲಿನಿಕ್ಗೆ ಏನಾದರೂ ಹೋಗಿದ್ಯಾ? ಇಲ್ಲ, ಹೋಗಿಲ್ಲ. ಇಲ್ಲೇ ಸ್ಪ್ರೇ ಮಾಡಿಕೊಂಡೆ, ನೋಡೋಣ ಕಡಿಮೆ ಆಗತ್ತಾ ಅಂತ. ಆಮೇಲೆ ನಾನು ಕ್ಲಿನಿಕ್ಗೆ ಹೋಗೋದು, ಆಮೇಲೆ ನೀನು ಸಿಲ್ಲಿಯಾಗಿ ಆಡ್ತಿದ್ಯಾ, ಮಗು ಥರ ಆಡ್ತಿದ್ಯಾ ಅಂತ ಅವಮಾನ ಮಾಡೋದು. ಅದು ಯಾವುದು ನನಗೆ ಬೇಕಾಗಿಲ್ಲ. ತಂಡದ್ ಏನು ಅನ್ಕೊಂಡಿದ್ಯಾ? ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತನಾ? ಎಲ್ಲಿ ಏನು ಮಾತಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಎಲ್ಲಿ ಹೇಗಿರಬೇಕು ಅಂತ ನಿನಗೆ ಗೊತ್ತಿಲ್ಲ ಶ್ರೇಷ್ಠ, ಅದೇ ನಿನ್ನ ಪ್ರಾಬ್ಲಮ್ಮು. ತಂಡ, ವಾಟ್ ಡು ಯು ಮೀನ್? ಇನ್ನೇನು, ನಾವು ಈ ಮನೆಗೆ ಬಂದು 4 ದಿನನೂ ಆಗಿಲ್ಲ, ಊರಿಗೆಲ್ಲ ಅಡ್ರೆಸ್ ಹಂಚಿದ್ಯಲ್ಲ. ನೋಡಲಿ, ನಿನ್ನ ಫ್ರೆಂಡ್ ಯಾರೋ ಗಿಫ್ಟ್ ಕಳಿಸಿದ್ದಾರೆ. ಓ, ಅಷ್ಟು ಬೇಗ ಗಿಫ್ಟ್ ಎಲ್ಲ ಬೇರೆ ಕಳಿಸ್ಬಿಟ್ನಾ? ಬಿ ಹ್ಯಾಪಿ ಶ್ರೇಷ್ಠ. ನಿನ್ನೆ ತಾನೇ ಕಾಲ್ ಮಾಡಿದ್ದಾನೆ. ಎಷ್ಟು ಸ್ಪೀಡ್ ಆಗಿದ್ದಾನೆ ನೋಡು ನನ್ನ ಫ್ರೆಂಡು. ಏನೋ ಹುಡುಗ ಕಳಿಸಿದ್ದ. ಯಾಕೆ ತಂಡ ಕಳಿಸ್ಬಾರ್ದಾ? ಯಾಕೆ ಪೊಸೆಸಿವ್ ಫೀಲ್ ಆಗ್ತಿದ್ಯಾ? ಏನೂ ಇಲ್ಲ. ಗೊತ್ತಾಗ್ತಿದೆ. ತಂಡ ಬಿ ಕೂಲ್. ಅವ್ನು ನನ್ನ ಬೆಸ್ಟ್ ಫ್ರೆಂಡ್ ಕಣೋ. ಸುಮಾರು ವರ್ಷ ಆದಮೇಲೆ ಇಂಡಿಯಾಗೆ ನಿನ್ನೆ ಬಂದಿದ್ದಾನೆ. ಅವನು ಕಳಿಸಿರೋ ಗಿಫ್ಟ್ ಇದು. ಸರಿ, ನಾನು ಹೋಗಿ ಅವನ ಹತ್ರ ಒಂದು ರೌಂಡ್ ಫೋನಲ್ಲಿ ಮಾತಾಡ್ಕೊಂಡು ಬರ್ತೀನಿ. ಆಮೇಲೆ ಆಫೀಸಿಗೆ ಬೇರೆ ಹೋಗ್ಬೇಕಲ್ವಾ? ಅಂದರೆ ನೀನು ಆಫೀಸಿಂದ ಬರ್ತಾ ಇರೋದಲ್ವಾ? ನೋ ತಾಂಡವ್, ಇಷ್ಟು ಬೆಳಗ್ಗೆನೆ ಆಫೀಸ್ಗೆಲ್ಲ ಹೋಗ್ಲಿ? ಮತ್ತೆ ಏನೋ ಮೀಟಿಂಗು ಅದು ಇದು ಅಂತಿದ್ದೆ, ಏನು ಕತೆ? ಶ್ರೇಷ್ಠ, ಸೀಕ್ರೆಟಾಗಿ ಏನು ನಡೆಸ್ತಿದ್ಯಾ? ನನಗೆ ಕೈ ಏಟಾದರೂ ನೀನು ಬರಲಿಲ್ವಲ್ಲ? ತಾಂಡವ್, ನಾನು ಎಲ್ಲಿ ಹೋಗಿದ್ದೆ, ಯಾಕೆ ಹೋಗಿದ್ದೆ, ಯಾವ ಮೀಟಿಂಗ್ ಹೋಗಿದ್ದೆ ಅಂತ ನಿನ್ಗೆ ಆಮೇಲೆ ಗೊತ್ತಾಗತ್ತೆ. ಅದನ್ನ ಬಾಯಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ಜಸ್ಟ್ ವೇಟ್ ಫಾರ್ ದ ಸರ್ಪ್ರೈಸ್. Tandav, I'll be back.